ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವ ನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಬೆಳಗಿನ ಜಾವ ಬೇಗ ಏಳುವ ರೂಢಿ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲೂ ನಮ್ಮ ಈ ವಾತಾವರಣಕ್ಕೆ, ದಕ್ಷಿಣ ಭಾರತ ಅಥವಾ ದಕ್ಷಿಣ ಕರ್ನಾಟಕ ಈ ಭಾಗಕ್ಕೆ ಬೆಳಗ್ಗೆ ನಾವು 4 ಗಂಟೆಗೆ ಎದ್ರು ಒಳ್ಳೇದೆ, 3 ಗಂಟೆಗೆ ಎದ್ರು ಒಳ್ಳೇದೆ. ಬಸವಣ್ಣವ್ರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ. ಬೆಳಿಗ್ಗೆ ಬೇಗ ಎದ್ದು ಭಕ್ತಿಪೂರ್ವಕವಾಗಿ ಪರಮಾತ್ಮನನ್ನ ಸ್ಮರಿಸಿದ್ದೇ ಆದ್ರೆ ಅಪಮೃತ್ಯುವನ್ನು ಕೂಡ ತಪ್ಪಿಸ್ಕೋಬಹುದು ಅಂತ ಹೇಳ್ತಾರೆ. ಮೃತ್ಯುವನ್ನ ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯವಿಲ್ಲ. ಮೃತ್ಯುಂಜಯ ಪರಮಾತ್ಮ ಒಬ್ಬನೇ. ಮೃತ್ಯುಂಜಯ ಅಂತಕ್ಕಂಥ ಹೆಸರಿಡ್ತೀವಿ ನಾವಷ್ಟೇ, ಅವನು ಸಾಯಲೇಬೇಕು. ಮೃತ್ಯುವನ್ನ ಗೆದ್ದವ್ರು ಯಾರು ಇಲ್ಲ. ಆದ್ರೆ ಅಪಮೃತ್ಯುವನ್ನ ಗೆಲ್ಲಬಹುದು. ಈಗ ಮಾರ್ಕಂಡೇಯ ಮತ್ತೆ ಮುಂತಾದಂತ ಕೆಲವರ ಹೆಸರೆಲ್ಲ ಹೇಳಿ ಅವ್ರ ಅಮರರು ಅಂತ ಹೇಳ್ತಾರೆ. ಅಮರರು ಅಂತಂದ್ರೆ ಅವ್ರೇನು ಹುಡ್ಕೊಂಡವ್ರು ಸಿಗ್ತಾರೆ ಅಂತಲ್ಲ. ನೀವೇನೋ ಬಹಳ ಸಾಧನೆ ಮಾಡಿದ್ರೆ ನಿಮ್ಮ ಒಳಗಣ್ಣಿಗೆ ಅವ್ರು ತೋರಿದ್ರು ತೋರ್ಬೋದು, ಗೊತ್ತಿಲ್ಲ. ಆದ್ರೆ ಅವ್ರು ಗೆದ್ದಂತಹದ್ದು ಸಾವಲ್ಲ, ಅಪಮೃತ್ಯು. ಅಂದ್ರೆ ಅಪಮೃತ್ಯು ಅನ್ನುವಂಥದ್ದು ಸಾಮಾನ್ಯವಾಗಿ ಬರುತ್ತೆ ಬಹಳ ಜನರ ಜೀವನದಲ್ಲಿ. ಕಂಟಕಗಳು ಅಂತೇಳಿ, ಕಂಟಕಗಳು ಅಂತ ಬಂದಾಗ ಸಾವು ಆಗಬಹುದು. ನೀರಿನಲ್ಲಿ, ಬೆಂಕಿಯಲ್ಲಿ, ಪರ್ವತದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ನಿಮಗೆ ಸಾವಿದೆ ಅಂತ ಹೇಳೋದನ್ನ ಕೇಳಿರ್ತೀರಿ ಕುಂಡಲಿ ಹಾಕುವಾಗ, ಜಾತಕ ಬರೆಯುವಾಗ. ಆದ್ರೆ ಆ ಸಾವನ್ನು ತಪ್ಪಿಸ್ಕೋಬಹುದು. ಅದಕ್ಕೆ ಬಸವಣ್ಣವ್ರು ಹೇಳೋದು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದಡೆ. ಲಿಂಗ ಅಂದ್ರೆ ಪರಮಾತ್ಮ ದೇವರು. ಲಿಂಗವನೆನೆದಡೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಿಗೆ. ಅಪಮೃತ್ಯುವನ್ನು ತಪ್ಪಿಸ್ಕೋಬಹುದು. ಕರ್ಮಗಳು, ದುಶ್ಚಟಗಳು, ದುರ್ಗುಣಗಳು, ದುರ್ವಾಸನೆಗಳು ಅಂತ ಇರ್ತವೆ. ಜನ್ಮ ಜನ್ಮಾಂತರದಿಂದ ಗಂಟು ಬಿದ್ದಿರ್ತಾವ ನಮಗೆ. ಅದನ್ನು ಕೂಡ ತಪ್ಪಿಸ್ಕೋಬಹುದು ಅಂತ ಹೇಳ್ತಾರೆ. ಹೌದು, ಖಂಡಿತ. ನಾವು ಏನನ್ನೇ ಸಾಧಿಸ್ಬೇಕಾದ್ರೂ ಕೂಡ ಅಷ್ಟೇ, ಬೆಳಿಗ್ಗೆ ಹೊತ್ತು ನಾವೇನ್ ಶುರು ಮಾಡ್ಕೊಂತೀವಿ, ಏನ್ ಕೆಲಸ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಏನ್ ಪೂಜೆ ಮಾಡ್ತೀವಿ, ಏನ್ ಧ್ಯಾನ ಮಾಡ್ತೀವಿ, ಅದು ತುಂಬಾ ಶ್ರೇಷ್ಠವಾದ. ಚಿಕ್ಕವನಿದ್ದಾಗ ನನಗೂ ತಡವಾಗಿ ಹೇಳ್ಬೇಕು ಅಂತ ಅನ್ಸೋದು. ತುಂಬಾ ಚಿಕ್ಕವನಿಂದ ನಾನು ಬೇಗ ಎದ್ದಿಲ್ಲ. ಒಂದು ಒಳ್ಳೇದೇನಾಯ್ತು ಅಂತಂದ್ರೆ, ನಮಗೆ ಶಾಲೆಯಲ್ಲಿ ಸಂಗೀತ ಕಲಿಸ್ತಿದ್ರು. ಅದು ಸಂಗೀತವನ್ನ ನಮ್ಗಿಷ್ಟ ಇಲ್ಲಿದ್ರು ಕಲಿಬೇಕಾಗಿತ್ತು. ಒತ್ತಾಯಪೂರ್ವಕವಾಗಿ ಕಲಿಸ್ತಿದ್ರು, ಬೈತಿದ್ರು. ಸಂಗೀತ ಕಲಿದೆ ಹೋದ್ರೆ, ಹಾಡದೆ ಹೋದ್ರೆ, ಕ್ಲಾಸಿಗೆ ಹೋಗದೆ ಹೋದ್ರೆ ಬೈತಿದ್ರು. ಆ ಸಂಗೀತ ಪ್ರಾಕ್ಟೀಸ್ ಮಾಡಕ್ ಬೆಳಗ್ಗೆ ಬೇಗ ಏಳಲೇಬೇಕಾಗಿತ್ತು.
ಬೆಳಿಗ್ಗೆ ಬೇಗ ಎಬ್ಸೋರು, 5 ಗಂಟೆಗೆ ಎಬ್ಸೋರು. ಬಹಳ ಕಷ್ಟ ಆಗದ 5 ಗಂಟೆಗೆ ಎದ್ದಳಕ್ಕೆ. ಆವಾಗ ಸಣ್ಣ ಹುಡುಗರಲ್ಲ, ಪ್ರೀತಿಯಿಂದ ಏನು ಎದ್ದೇಳ್ತಿರ್ಲಿಲ್ಲ. ಆಮೇಲೆ ಏನಾಗ್ತಿತ್ತು ನಮ್ಗೆ ಇನ್ನೊಂದು ಕಷ್ಟ ಅಂದ್ರೆ 6:30 ಊಟ ಕೊಟ್ಬಿಡೋ, ಸಂಜೆ 6:30. ಆವಾಗ ಸರಿಯಾಗಿ ಊಟ ಮಾಡಕ್ ಮನ್ಸಾಗ್ತಿರ್ಲಿಲ್ಲ. ಯಾಕೆಂದ್ರೆ 2 ಗಂಟೆಗೆ ಊಟ ಮಾಡಿರ್ತಿದ್ವಿ, ಊಟ ಎಲ್ಲ ಮುಗಿಯೋತಿ 2:30, ಕೆಲವು ಸಾರಿ 3 ಗಂಟೆ ಆಗದು. 6:30 7 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಯಾಕಂದ್ರೆ ಅವ್ರ ಮನೆಗೆ ಹೋಗ್ಬೇಕು ಅಡಿಗೆಯವ್ರು, ನಮ್ಗೆ ಓದ್ಕೊಳಕ್ ಬಿಡ್ಬೇಕು, ಊಟ ಮಾಡಿಸಿ ಓದ್ಕೊಳಕ್ ಬಿಡೋ. ಅದು ಬೆಳಗ್ಗೆ ಹಸಿವಾಗ್ಬಿಡೋದು. ಹಸಿವಾಗಿ ಎದ್ದಳಕ್ ಮನ್ಸಾಗ್ತಿರ್ಲಿಲ್ಲ, ಅಥವಾ ಎದ್ರು ಕೂಡ ಪ್ರಾಕ್ಟೀಸ್ ಮಾಡಕ್ ಗೊತ್ತಾಗ್ತಿರ್ಲಿಲ್ಲ, ಮನ್ಸಾಗ್ತಿರ್ಲಿಲ್ಲ. ಆಮೇಲೆ ನೀರ್ ಕುಡಿಯೋದ್ರ ಮಹತ್ವ ಯಾರು ಹೇಳ್ಕೊಟ್ಟಿಲ್ಲ ನಮ್ಗೆ. ಅವಾಗ ಬೆಳಿಗ್ಗೆ ಎದ್ದ ಕೂಡಲೇ ನೀರ್ ಕುಡಿಬೇಕು ಅಂತ ಹೇಳಿ ಕೊಟ್ಟು, ಅಥವಾ ಬಿಸಿನೀರಿನ ವ್ಯವಸ್ಥೆ ಮಾಡಿದ್ರೆ ಇನ್ನು ಏನೇನ್ ಸಾಧನೆ ಮಾಡ್ಬೋದಾಗಿತ್ತು ಗೊತ್ತಿಲ್ಲ. ಅದನ್ನ ಯಾರು ಹೇಳ್ಕೊಟ್ಟಿಲ್ಲ. ಬರೀ ಎದ್ದೇಳ್ರಿ ಅಂತ ಅಷ್ಟೇ ಬೈಯವ್ರು, ಎದ್ದೇಳದೆ ಹೋದ್ರೆ ಕೆಲವು ಸಾರಿ ಏಟು ಬೀಳ್ತಿದ್ವು. ಅದಕ್ಕೆ ಬೆಳಿಗ್ಗೆ ಬೇಗ ಎಳೆದು ರೂಢಿ ಆಯ್ತು. ಇನ್ನು ನಮ್ಮ ತಂದೆ ನನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮಾರೊಂದು 160-170 ಕಿಲೋಮೀಟರ್ ಪ್ರಯಾಣ ನಮ್ಮೂರಿಂದ ಮೈಸೂರಿಗೆ. ಒಂದೇ ಒಂದ್ಸಾರಿ ಬಿಟ್ರೆ, ಒಂದ್ಸಾರಿ ಅಥವಾ 2 ಸಾರಿ ಬಿಟ್ರೆ 10 ವರ್ಷದ ಅವಧಿನಲ್ಲಿ ಪ್ರತಿ ಸಾರಿನೂ ಬೇಗನೆ ಕರ್ಕೊಂಡು ಹೋಗ್ತಿದ್ರು. 5 ಗಂಟೆಗೆ ಎಬ್ಬಿಸಿ ಮೊದಲನೇ ಬಸ್ಸೇ ಹಿಡಿಬೇಕು. ಮೊದಲನೇ ಬಸ್ ಹಿಡಿದ್ರೆ ಮುಂದೆ ಬಸ್ಗಳೆಲ್ಲ ಅನುಕೂಲ ಆಗೋದು, ರಶ್ ಆಗ್ತಿರ್ಲಿಲ್ಲ ಬಸ್. ಆದ್ರಿಂದ ಅದು ಕೂಡ ಶುರು ಆಯ್ತು, ಅಂದ್ರೆ ಅದು ಅನುಕೂಲ ಆಯ್ತು ನನಗೆ. ಮತ್ತು ನನ್ನ ಇವತ್ತಿನ ಈ ಮಟ್ಟಕ್ಕೆ ನಾನೇನಾದ್ರು ಮುಟ್ಟಿದ್ರೆ, ನಾನು ಎಲ್ಲೇ ಇದ್ರೂ ಕೂಡ ಬೆಳಿಗ್ಗೆ ಬೇಗ ಎದ್ದೇ ಹೇಳ್ತಿದ್ದೆ, ಅದನ್ನ ರೂಢಿಸ್ಕೊಂಡಿದ್ದೆ. ಒಂದ್ ವೇಳೆ ತಡವಾಗಿ ಎದ್ರೆ, ಒಂದೊಂದ್ ದಿವಸ ಹುಷಾರಿಲ್ಲ ಅಂತ ಹೇಳಿಯೋ, ಪ್ರಯಾಣ ಮಾಡಿದೀನಿ ಅಂತಾನೋ, ಸುಸ್ತಾಗಿದೆ ಅಂತಾನೋ 7 ಗಂಟೆಗೆ 8 ಗಂಟೆಗೆ ಎದ್ರೆ ಅವತ್ ರಾತ್ರಿ ಚೆನ್ನಾಗಿ ನಿದ್ದೆ ಬರಲ್ಲ. 11 ಗಂಟೆ 12 ಗಂಟೆ ಆದ್ರೂ ಚೆನ್ನಾಗಿ ನಿದ್ದೆ ಬರ್ಲಿಲ್ಲ ಅಂದ್ರೆ ವಾತದೋಷ ಶುರು ಆಗುತ್ತೆ. ಕಾಲು ಹರಿಯೋದು, ಮೀನ್ ಕಂಡ ಕಾಫ್ ಮಸಲ್ಸ್ ಎಲ್ಲ ಹರಿಯೋದು. ನೀವು ಕಳಿ ಬರೋದು ಅಂತಾರೆ ಕೆಲವು ಕಡೆ, ಕಾಲು ಹರಿಯೋದು. ಈ ತರ ಎಲ್ಲ ತೊಂದರೆ ಆಗಿ ಮುಂದೆ ಆ ಟೈಮ್ ಟೇಬಲ್ ಅಸ್ತವ್ಯಸ್ತ ಆಗ್ತದೆ. ಅದಕ್ಕೆ ಬೆಳಿಗ್ಗೆ ಎಷ್ಟೇ ಕಷ್ಟ ಆಗ್ಲಿ, ನಿದ್ದೆ ಬರ್ಲಿಲ್ಲ ಅಂದ್ರೆ ಎದ್ದು ಕೂತ್ಕೊಂಡ್ಬಿಡ್ತೀನಿ ನಾನು. ಹೊತ್ತಾಪುರಕ್ಕೂ ನಿದ್ದೆ ಬರ್ಲಿ ಅಂತ ಓದಾಡಕ್ ಹೋಗಲ್ಲ. 2 ಗಂಟೆ 3 ಗಂಟೆ ಮೇಲೆ ಎಚ್ಚರ ಆದ ಕೂಡಲೇ ಎದ್ಬಿಡೋದು. ಹಂಗೂ ಕಷ್ಟ ಆಯ್ತು ಅಂದ್ರೆ ಪ್ರಾಕ್ಟೀಸ್ ಮಾಡಿ, ಸಂಗೀತ ಪ್ರಾಕ್ಟೀಸ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಒಂದು ಅರ್ಧ ಗಂಟೆ 1 ಗಂಟೆ ವಿಶ್ರಾಂತಿ ತಗೋಬಹುದು, ತಪ್ಪೇನಿಲ್ಲ. ಆದ್ರೆ ರೂಢಿ ಮಾಡ್ಕೊಂಡ್ರೆ ಬೆಳಿಗ್ಗೆ ಹೊತ್ತಿಂದು ತುಂಬಾ ಸಂತೋಷ ಕೊಡುತ್ತೆ. ವ್ಯಕ್ತಿತ್ವದ ವಿಕಾಸಕ್ಕೆ, ಆತ್ಮ ವಿಕಾಸಕ್ಕೆ ಬಹಳ ಶ್ರೇಷ್ಠವಾದ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕರೆದ್ರು. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಗಳಿಗೆ, ಬಹಳ ಶ್ರೇಷ್ಠವಾದ ಗಳಿಗೆ. ಅಮೃತ ಗಳಿಗೆ ಅಂತ ಕರೆದ್ರು, ಸುಪ್ರಭಾತ ಅಂತ ಕರೆದ್ರು. ಬಹಳ ಪಕ್ಷಿಗಳು ಪ್ರಾಣಿಗಳು ಕೂಡ ಬೇಗ ಎದ್ಬಿಡ್ತಾವ. ನೀವು ಬೇಕಾದ್ರೆ ಗಮನಿಸಿ, ನಾಯಿ ಬೆಕ್ಕು ರಾತ್ರಿ ಎಲ್ಲ ಓಡಾಡ್ತಿದ್ರು ಕೂಡ 6 ಗಂಟೆ ಮೇಲೆ ಮಲಗಲ್ಲ ಅವು, ಸಾಮಾನ್ಯವಾಗಿ ಮಲಗಲ್ಲ. 5:30 6 ಗಂಟೆ ಮೇಲೆ ಎದ್ದು ಏನಾದ್ರು ಮಣ್ಣು ಗಿಣ್ಣು ಆಟ ಆಡ್ತಾ, ಚೆಲ್ಲಾಟ ಆಡ್ತಾ ಇರ್ತವೆ. ಪಕ್ಷಿಗಳು ಬೇಗ ಹೇಳ್ತಾವ, ಪಕ್ಷಿಗಳಂತೂ ಗೊತ್ತೇ ನಿಮಗೆ. ಆದ್ರಿಂದ ಬೇಗ ಹೇಳೋ ರೂಢಿ ಇಟ್ಕೊಳ್ಳಿ. ನಮ್ಮಲ್ಲಿ ಯಾಕೆ ಪ್ರಾರ್ಥನೆ ಬರೋದು ತುಂಬಾ ತಡ ಮಾಡ್ತಾ ಇದ್ದೀರಾ, ಮತ್ತೆ ಎಷ್ಟೋ ಜನ ಪ್ರಾರ್ಥನೆಗೆ ಬರಲ್ಲ. ಇದು ಒಳ್ಳೇದಲ್ಲ. ಪ್ರತಿಯೊಬ್ರು ಪ್ರಾರ್ಥನೆಗೆ ಬರಬೇಕು, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತು ಯೋಗದಷ್ಟೊತ್ತಿಗೆ ನಿಮ್ದೆಲ್ಲ ಕೆಲಸ ಮುಗ್ದಿರ್ಬೇಕು. ನೀರು ಕುಡಿದು, ಅಥವಾ ಏನಾದ್ರು ಚೂರ್ಣ ತಗೊಳ್ಳೋರಿದ್ರೆ ಹೊಟ್ಟೆ ಸ್ವಚ್ಛ ಆಗೋದಕ್ಕೆ ಚೂರ್ಣ ತಗೊಂಡು ನೀರು ಕುಡಿದ್ರೆ ಚೆನ್ನಾಗಿ ಹೊಟ್ಟೆ ಸ್ವಚ್ಛ ಆಗತ್ತೆ. ಹೊಟ್ಟೆ ಸ್ವಚ್ಛ ಆಯ್ತಿಲ್ಲ, ಯೋಗ ಮಾಡ್ಲಿಕ್ಕೆ ಮನಸ್ಸಾಗ್ತದೆ. ಏನೇ ಕೆಲಸ ಮಾಡ್ಬೇಕಾದ್ರೂ ಬೆಳಿಗ್ಗೆ ಹೊಟ್ಟೆ ಸ್ವಚ್ಛ ಆಗ್ಬೇಕು. ತುಂಬಾ ಜನರ ಸಮಸ್ಯೆ ಇವಾಗಿದ್ದೇನೆ. ಬೆಳಿಗ್ಗೆ ನಾವು ಬೇಗ ಹೇಳ್ಬೇಕಂತ ಆಸೆ ರೀ, 7 ಗಂಟೆಗೆ ಎದ್ದಾಳು, ಅವ್ರು 5 ಗಂಟೆಗೆ ಎದ್ಬಿಟ್ರೆ ಹೊಟ್ಟೆ ಸ್ವಚ್ಛ ಆಗೋದೇ ಇಲ್ಲ, ರೂಢಿ ಆಗ್ಬಿಟ್ಟಿರ್ತದೆ ಅವ್ರಿಗೆ. ಸ್ವಲ್ಪ ದಿವಸ ಕಷ್ಟಪಡ್ಬೇಕಾಗತ್ತೆ.
ಸಾಹಸ ಮಾಡ್ಬೇಕಾಗ್ತದೆ. ಒಳ್ಳೇದು ಯಾವಾಗ್ಲೂ ಒಮ್ಮೆಗೆ ಬರಲ್ಲ. ಒಳ್ಳೇದು ಬರ್ಬೇಕಾದ್ರೆ, ಒಳ್ಳೇದನ್ನ ಕಲಿಬೇಕಾದ್ರೆ ಕಷ್ಟಪಡ್ಬೇಕಾಗುತ್ತೆ. ಕೆಟ್ಟದ್ದನ್ನ ಕಲಿಯೋದಕ್ಕೆ, ಕೆಟ್ಟದ್ ಮಾಡಕ್ಕೆ ಏನ್ ಕಷ್ಟಪಡ್ಬೇಕಾಗಿಲ್ಲ. ಅದು ಜಗತ್ತಿನ ನಿಯಮ. ಕೆಳಗಡೆ ಬೀಳಕ್ಕೆ, ಹಾಳಾಗಕ್ಕೆ ಏನ್ ಕಷ್ಟಪಡ್ಬೇಕಾಗಿಲ್ಲ. ಕಷ್ಟಪಡ್ಬೇಕಾದ್ದು ಬೆಳಿಗ್ಗೆ ಹೇಳಕ್ಕೆ. ಆದ್ರಿಂದ ಯಾರು ಬಂದಿಲ್ಲೋ ಅವ್ರಿಗೆಲ್ಲ ಹೇಳಿ, ನಾಳೆಯಿಂದ ಬನ್ನಿ, ಆ ಬೆಳಗಿನ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಬರ್ತಾ ಬರ್ತಾ ಸೆಕೆ ಜಾಸ್ತಿ ಆಗ್ಬಿಡುತ್ತೆ. ಇವತ್ತು ನೋಡಿ, ಫ್ಯಾನ್ ಹಾಕ್ಸ್ಕೊಂಡ್ರು ಚಳಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಬೇಗ ಎದ್ದು ಬರಲಿ, ನೀರು ಕುಡಿಲಿ. ಸಾಧನೆ ಮಾಡಿದ್ರೆ ಖಂಡಿತ ಆರೋಗ್ಯಕ್ಕೂ ಒಳ್ಳೆಯದು, ಆನಂದ ಮಾರ್ಗ ಇದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.